ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಖ್ಯವಾದ ವಿಷಯ ಕ್ಯಾನ್ಸರ್. ಈ ಒಂದು ದಿನ ಇದೆ ಸ್ನೇಹಿತರೆ, ವಿಶ್ವ ಕ್ಯಾನ್ಸರ್ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರೊಫೆಸರ್ ಅಂಡ್ ಹೆಡ್ ಸರ್ಜಿಕಲ್ ಆಂಕಾಲಜಿ ಕ್ಯಾನ್ಸರ್ ಸರ್ಜರಿ KLE JNMC ಅಂಡ್ ಚೀಫ್ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಅವರು. ಸೊ ಸ್ನೇಹಿತರೆ, ಇದರ ಸದುಪಯೋಗ ಪಡೆದುಕೊಳ್ಳಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳ ಮುಖಾಂತರ ಹಾಟ್ಲೈನ್ ಸಂಖ್ಯೆ 9019049004 ಈ ನಂಬರ್ ಮೇಲೆ ಕರೆ ಮಾಡಿ ಪ್ರಶ್ನೆ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಡಾಕ್ಟರ್ ಸರ್, ಮೇಡಮ್ ಕೇಳಿರೋ ಪ್ರಕಾರ ಕ್ಯಾನ್ಸರ್ ಬಗ್ಗೆ ತಾವು ಹೇಳಿದ್ರಿ. ಈಗ ಈ ದಿನದ ಬಗ್ಗೆ ಮಾತನಾಡೋಣ. ಈ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅದರ ಬಗ್ಗೆ? ಸೊ ಪ್ರತಿ ವರ್ಷ ಇದನ್ನು 4th ಫೆಬ್ರವರಿ ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಇದರದ್ದು ಉದ್ದೇಶ ಅಂದ್ರೆ ಕ್ಯಾನ್ಸರ್ ಬಗ್ಗೆ ನಾವು ಜನಸಾಮಾನ್ಯ ಒಳಗೆ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇದು ಉದ್ದೇಶ. ಪ್ರತಿ 3 ವರ್ಷ ಸಲುವಾಗಿ UICC ಯೂನಿಯನ್ ಇಂಟರ್ನ್ಯಾಷನಲ್ ಫಾರ್ ಕ್ಯಾನ್ಸರ್ ಕೇರ್, ದಿಸ್ ಅಸೋಸಿಯೇಷನ್ ಇವರು ಒಂದು ಥೀಮ್ ಕೊಡ್ತಾ ಇದ್ದಾರೆ. ಆ ಥೀಮ್ ಪ್ರಕಾರ ನಾವು ಕಾರ್ಯಕ್ರಮ ಎಲ್ಲ ಮಾಡ್ತಿದ್ದೀವಿ. ಈಗ ಸಿನ್ಸ್ ಲಾಸ್ಟ್ ಇಯರ್ 2025 ಆ್ಯಂಡ್ ಫಾರ್ ದಿಸ್ ಇಯರ್ ಆ್ಯಂಡ್ ಫಾರ್ ನೆಕ್ಸ್ಟ್ ಇಯರ್ 2027 ದ ಥೀಮ್ ಈಸ್ ಯುನೈಟೆಡ್ ಬೈ ಯೂನಿಕ್. ಇದ್ರದ್ದು ಅರ್ಥ ಏನು? ನಾವು ಯುನೈಟೆಡ್ ಅದೇವಿ ಯಾಕಂದ್ರೆ ನಮ್ದು ಎಲ್ಲರದು ಧ್ಯೇಯ, ಅವ್ರ ಪೇಷಂಟ್ ಇರಲಿ, ಪೇಷಂಟ್ ರಿಲೇಟಿವ್ಸ್ ಇರಲಿ ಅಥವಾ ನಾವು ಡಾಕ್ಟರ್ಸ್ ಇರಲಿ, ಎಲ್ಲರದು ಧ್ಯೇಯ ಒಂದೇ ಐತಿ. ನಾವು ಕ್ಯಾನ್ಸರ್ಗೆ ಟ್ರೀಟ್ ಮಾಡಬೇಕು, ಕ್ಯೂರ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು, ಪೇಷಂಟ್ಸ್ಗೆ ಹೀಲಿಂಗ್ ಇಫೆಕ್ಟ್, ಪಾಸಿಟಿವ್ ಇಫೆಕ್ಟ್ ಬರಬೇಕಂತ ಎಲ್ಲರದು ಒಂದು ಧ್ಯೇಯ ಐತಿ. ಸೊ ವಿ ಆರ್ ಯುನೈಟೆಡ್ ಇನ್ ದಿಸ್ ಏಮ್. ಆ್ಯಂಡ್ ಯೂನಿಕ್ ಅಂದರೆ ಏನು? ಪ್ರತಿ ಪೇಷಂಟ್ದು ಒಂದು ಸ್ವತಂತ್ರ ಬೇರೆ ಸ್ಟೋರಿನೇ ಇರುತ್ತೆ. ಅವರಿಗೆ ಈಗ ನೀವು ಒಂದು 4 ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ತೊಗೊಂಡ್ರಿ, 4 ಮಂದಿ ಸ್ಟೇಜ್ 1 ಅದಾರ. ಆದರೂ ಪ್ರತಿಯೊಬ್ಬರದು ಫೀಲಿಂಗ್ಸ್, ಅವ್ರದ್ದು ಇಮೋಷನ್ಸ್, ಅವ್ರು ಯಾವ ಸ್ಟೇಜ್ನಾಗ ಅವ್ರ ಪರ್ಸ್ನಲ್ ಎಕ್ಸ್ಪೆಕ್ಟೇಷನ್ಸ್, ಅವ್ರ ಬಾಡಿ ಇಮೇಜ್, ಅವ್ರ ಫ್ಯಾಮಿಲಿ ಮೆಂಬರ್ಸ್, ಎವ್ರಿಥಿಂಗ್ ಈಸ್ ಯೂನಿಕ್ ಟು ದ್ಯಾಟ್ ಪರ್ಟಿಕ್ಯುಲರ್ ಪೇಷಂಟ್. ಅದನ್ನು ಸ್ಟೋರಿ ನೀವು ಇನ್ನೊಬ್ಬರ ಜೊತೆ ಶೇರ್ ಮಾಡಿ ಇನ್ನೊಬ್ಬರಿಗೆ ನೀವು ಒಂದು ಸ್ವಲ್ಪ ಕರೇಜ್ ಕೊಡಬೇಕಂತ ದ ಥೀಮ್ ಮೀನ್ಸ್ ದ್ಯಾಟ್ ಯುನೈಟೆಡ್ ಬೈ ಯೂನಿಕ್. ಒಳ್ಳೆ ಥೀಮ್ ಇದೆ ಸರ್. ಇದ್ರ ಬಗ್ಗೆ ಮಾತನಾಡೋಣ. ಕರೆ ಒಂದು ಬರ್ತಾ ಇದೆ ಕಾರ್ಯಕ್ರಮದಲ್ಲಿ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ಸುಮನಾ ಅಂತೆ. ಸುಮನಾ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಈಗ ಕ್ಯಾನ್ಸರ್ ಬಂದವರು ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಕಂಟಿನ್ಯೂ ಲೈಫ್ ಲಾಂಗ್ ತಗೋಬೇಕಾ ಅಥವಾ ಸರ್ಟನ್ ಸ್ಟೇಜ್ ನಲ್ಲಿ ಅದನ್ನ ಸ್ಟಾಪ್ ಮಾಡೋದಾ ಅಂತ ಕೇಳಲಿಕ್ಕೆ. ಒಳ್ಳೆ ಪ್ರಶ್ನೆ ಮೇಡಮ್ ಇದು. ಸೊ ಎಲ್ಲ ಆಜಾರ್ಗೆ ಮೆಡಿಸಿನ್ಸ್ ಲೈಫ್ ಲಾಂಗ್ ಇರತ್ತಾವಂತಂದು ಇಲ್ಲ. ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾನಾಗ ಇವತ್ತು ಕಾಮನ್ ಇದ್ದಿದ್ದು ಬ್ರೆಸ್ಟ್ ಕ್ಯಾನ್ಸರ್ ಐತಿ. ಅದ್ರ ಸಲುವಾಗಿ ನಾವು ಕೆಲವೊಬ್ರಿಗೆ 5 ವರ್ಷ ಮೆಡಿಸಿನ್ಸ್ ಕೊಡ್ತೇವೆ, ಟ್ಯಾಬ್ಲೆಟ್ಸ್, ಕೆಲವೊಬ್ರಿಗೆ 10 ವರ್ಷ ಕೊಡ್ತೇವೆ. ಸೊ ಬೇಸ್ಡ್ ಆನ್ ಅವ್ರದ್ದು ಏನೇನು ರಿಪೋರ್ಟ್ಸ್ ಬರ್ತಾವೆ ಅದ್ರ ಪ್ರಕಾರ ಕೊಡ್ತೇವೆ. ಬಟ್ ಲೈಫ್ ಲಾಂಗ್ ಕೊಡಬೇಕಂತ ಏನು ಇಲ್ಲ. ಆದ್ರೆ ಕ್ಯಾನ್ಸರ್ ಮತ್ತೆ ಹೊಳೆ ಬರೋ ಚಾನ್ಸ್ ಇರ್ತೈತಿ. ಬಂದ್ರೆ ಮತ್ತೆ ಅವಾಗ ರೆಗ್ಯುಲರ್ ಫಾಲೋಅಪ್ ಬಂದು ಚೆಕಪ್ ಮಾಡಿಕೊಂಡು ಇಫ್ ಮತ್ತೆ ಹೊಳೆ ಬಂದಿದ್ರೆ ಅವಾಗ ಮತ್ತೆ ನಾವು ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತೇವೆ. ಬಟ್ ಯಾವುದೂ ಮೆಡಿಸಿನ್ಸ್ ಲೈಫ್ ಲಾಂಗ್ ಅಂತ ಇಲ್ಲ. ಆಮೇಲೆ ಎರಡನೇ ಪ್ರಶ್ನೆ, ಕ್ಯಾನ್ಸರ್ ಕ್ಯೂರಬಲ್ ನಾನ್ ಕ್ಯೂರಬಲ್ ಅಂತ ಕೇಳಿ. ಇವಾಗಿನ ಕಾಲನಾಗ ಕ್ಯಾನ್ಸರ್ ಇಸ್ ಡೆಫಿನೆಟ್ಲಿ ಕ್ಯೂರೇಬಲ್ ಮೇಡಮ್, ಇಫ್ ಡಿಟೆಕ್ಟೆಡ್ ಇನ್ ಅರ್ಲಿ ಸ್ಟೇಜ್. ಅಂದ್ರೆ ಏನಾಗುತ್ತೆ, ನಮ್ಮ ಕಡೆ ಸ್ಟೇಜ್ 1ದಲ್ಲಿ ಪೇಷಂಟ್ಸ್ ಬಂದರು ಅಂದರೆ 90-95% ಚಾನ್ಸ್ ಇಸ್ ದೇರ್ ದಟ್ ಪರ್ಟಿಕ್ಯುಲರ್ ಪೇಷಂಟ್ ವಿಲ್ ಬಿ ಕ್ಯೂರ್ಡ್ ಫಾರ್ ದ ಎಂಟೈರ್ ಲೈಫ್. ಓನ್ಲಿ 5-10% ಆಫ್ ದ ಪೇಷಂಟ್ಸ್ನಾಗ ಇನ್ ಫ್ಯೂಚರ್ ಯಾವಾಗರೆ ಕ್ಯಾನ್ಸರ್ ಹೊಳೆ ಬರ್ಬೋದಂತ ಐತಿ. ಸೊ ಅರ್ಲಿ ಡಿಟೆಕ್ಷನ್ ಅಂದ್ರೆ ನೀವು ಇಮಿಡಿಯೇಟ್ಲಿ ಸಿಂಪ್ಟಮ್ಸ್ ಬಂದ್ರೂಪ್ಲೆ ನಮ್ಮ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ದೆರ್ ಈಸ್ ಅ ಚಾನ್ಸ್ ಫಾರ್ ಕ್ಯೂರ್. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಕ್ಲಿಯರಿಂಗ್ ದ ಡೌಟ್. ಧನ್ಯವಾದ ಸುಮನ್ ಅವರೇ. ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ ಬಂದು 9019904904. ತಾವು ಕೂಡ ಪ್ರಶ್ನೆಯನ್ನು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಡಾಕ್ಟರ್ ಸರ್, ಥೀಮ್ ಬಗ್ಗೆ ತಾವು ವಿವರವಾಗಿ ತಿಳಿಸಿದ್ರಿ. ಈಗ ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ಅತಿ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅಂತ ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಕೇಳ್ಬೋದಾ? ಬ್ರೆಸ್ಟ್ ಕ್ಯಾನ್ಸರ್ ಆಗೋಕ್ಕೂ ಮೋರ್ ಆರ್ ಲೆಸ್ ಸೇಮ್ ಕಾರಣ ಐತಿ. ಇವಾಗಿನ ಕಾಲನಾಗ ಇಂಡಿಯಾದಲ್ಲಿ ವುಮೆನ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಕಾಮನೆಸ್ಟ್ ಕ್ಯಾನ್ಸರ್. ಓಕೆ. ಸೊ ಆಮೇಲೆ ಮೊದಲಿನ ಕಾಲನಾಗ ದ ಏಜ್ ಆಫ್ ಕ್ಯಾನ್ಸರ್ ಯೂಸ್ ಟು ಬಿ ಆಫ್ಟರ್ 50. ಬಟ್ ಇವಾಗಿನ ಕಾಲನಾಗ ಭಾಳ ಜನರಿಗೆ ಆಫ್ಟರ್ 40 ಇದನ್ನು ಕ್ಯಾನ್ಸರ್ ಆಗಾಕತ್ತೈತಿ. ಸೊ ಇದಕ್ಕೆ ಆಗಾಕ ಕಾರಣ ಅಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಾನು ಮೊದಲು ಹೇಳಿದ ಪ್ರಕಾರ ಟೊಬ್ಯಾಕೊ ಕನ್ಸಂಪ್ಷನ್,
alcohol consumption. Even in India, the alcohol consumption in women is up to 14-15%. ಇದನ್ನು ಒಂದು ಗ್ಲೋಬಲ್ ಅಡಲ್ಟ್ ಟೊಬ್ಯಾಕೋ ಸರ್ವೆ ಸ್ಟಡಿ 2 ಅಂತ ಆಗಿತ್ತು. ಸೊ ಅದರಲ್ಲಿದ ನಂಬರ್ ಬಂದೈತಿ 14.2% ಆಫ್ ವಿಮೆನ್ ಇನ್ ಇಂಡಿಯಾ ಆರ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್. ಸೊ ಇದು ತುಂಬ ಸಿಗ್ನಿಫಿಕೆಂಟ್ ಐತಿ. ಸೊ ಟೊಬ್ಯಾಕೋ ಇನ್ ಎನಿ ಫಾರ್ಮ್, ಆಲ್ಕೋಹಾಲ್, ಒಬೆಸಿಟಿ ಅಥವಾ ಓವರ್ ವೇಟ್ ಇದ್ರೆ, ಫಿಸಿಕಲ್ ಇನ್ಆಕ್ಟಿವಿಟಿ, ಆಮೇಲೆ ಹೆರಿಡಿಟ್ರಿ ಫ್ಯಾಕ್ಟರ್ನು ಭಾಳ ಫ್ಯಾಮಿಲೀಸ್ನಾಗ ಇರ್ತೈತಿ. ಸೊ ತಾಯಿಗೆ ಕ್ಯಾನ್ಸರ್ ಐತಿ, ತಾಯಿನ ಸಿಸ್ಟರ್ಗೆ ಕ್ಯಾನ್ಸರ್ ಐತಿ ಅಂದರೆ ಡೆಫಿನೆಟ್ಲಿ ನಾವು ಬೇಗ ಬಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರ್ತೈತಿ, ಅದನ್ನು ಮಾಡ್ಕೋಬೇಕು. ಇದ್ರ ಜೊತೆ ಬ್ರೆಸ್ಟ್ ಫೀಡಿಂಗ್ ಹ್ಯಾಸ್ ಅ ಪ್ರೊಟೆಕ್ಟಿವ್ ಇಫೆಕ್ಟ್. ಮಕ್ಕಳಿಗೆ ನಾವೇನು ಸ್ತನಪಾನ ಮಾಡ್ತೇವೆ ಅದರದ್ದು ಪ್ರೊಟೆಕ್ಟಿವ್ ಇಫೆಕ್ಟ್ ಇರ್ತೈತಿ ಹೆಣ್ಮಕ್ಳ ಮ್ಯಾಗೆ. ಆಮೇಲೆ ನಂಬರ್ ಆಫ್ ಪ್ರೆಗ್ನೆನ್ಸೀಸ್ ಇಸ್ ಆಲ್ಸೋ ಡೆಫಿನೆಟ್ಲಿ ಹೆಲ್ಪಿಂಗ್ ಇನ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ವೆರಿ ನೈಸ್. ಸೊ ಅಂಥ ಸಂದರ್ಭದಲ್ಲಿ ಅರ್ಲಿ ಡಿಟೆಕ್ಷನ್ ಅಂತ ಹೇಳಿದ್ರಿ, ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡೋದು ಅದ್ರ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಜನರಲ್ ಆಗಿ ಕ್ಯಾನ್ಸರಿಗೆ ಅದ್ರ ಬಗ್ಗೆ? ಭಾರತ ದೇಶದಲ್ಲಿ 3 ಕ್ಯಾನ್ಸರ್ ಜಾಸ್ತಿ ಪ್ರಮಾಣದಾಗ ಕಂಡು ಬರ್ತೈತಿ. ಒಂದು ಬಾಯಿದ ಕ್ಯಾನ್ಸರ್, ಇನ್ನೊಂದು ಸ್ತನದ ಕ್ಯಾನ್ಸರ್, ಆಮೇಲೆ 3ನೇದು ಸರ್ವಿಕ್ಸ್ ಕ್ಯಾನ್ಸರ್. ಸೊ ಇವು 3ದಲ್ಲಿ ವಿ ಹ್ಯಾವ್ ಗುಡ್ ಟೂಲ್ಸ್. ಒನ್ ಈಸ್ ಬಾಯಿದ ಕ್ಯಾನ್ಸರ್ ಇದ್ರೆ ನಾವು ಇನ್ಸ್ಪೆಕ್ಷನ್ ಅಂತ, ಓರಲ್ ಕ್ಯಾವಿಟಿ ಇನ್ಸ್ಪೆಕ್ಷನ್, ಬೇರೆ ಬೇರೆ ಲೈಟ್ ಬರ್ತಾವೆ ಅವು ಹಾಕಿ ನಾವು ಚೆಕ್ ಮಾಡಬಹುದು. ಸೊ ಯಾರಾದ್ರೂ ತಂಬಾಕು ಸೇವನೆ ಮಾಡ್ತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಆಮೇಲೆ ಅವ್ರಿಗೆ ಬಾಯಿದಲ್ಲಿ ಎಲ್ಲಿನೂ ಹುಣ್ಣಾಗಿದ್ರೆ ಅವ್ರು ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಬರಬೇಕು. ಮೇ ಬಿ ಒಂದು 8 to 10 ಡೇಸ್ ನೀವು ನಿಮ್ಮ ಮನೆ ಹತ್ರ ಯಾರು ಡಾಕ್ಟರ್ ಇರ್ತಾರೆ ಅವ್ರ ಕಡೆ ಟ್ರೀಟ್ಮೆಂಟ್ ತೊಗೋಬೋದು. ಅದರಲ್ಲೇ ಪೂರ್ತಿ ಆರಾಮಾಯಿತು ಸರಿ, ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡಿದ್ದು ಒಳ್ಳೆಯದು. ಸೊ ಸ್ಕ್ರೀನಿಂಗ್ ಯಾವ ರೀತಿ ಮಾಡ್ತೀವಿ ಅಂದರೆ ನಾವು ಬಾಯಿ ಒಳಗೆ ಲೈಟ್ ಬಿಟ್ಟು ಏನಾರು ಹುಣ್ಣೈತೇನೋ ಆ ಹುಣ್ಣದ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನದಾವ ಅವೆಲ್ಲ ನೋಡಿಕೊಂಡು ವಿ ಟೇಕ್ ದ ಫರ್ದರ್ ಡಿಸಿಷನ್. ಇದನ್ನಾಯಿತು ಬಾಯಿ ಕ್ಯಾನ್ಸರ್ ಬಗ್ಗೆ. ಸ್ತನದ ಕ್ಯಾನ್ಸರ್ ಸಲುವಾಗಿ ವಿ ಹ್ಯಾವ್ ವೇರಿಯಸ್ ಥಿಂಗ್ಸ್. ಒನ್ ಈಸ್ ನೋನ್ ಆ್ಯಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಅಂದರೆ ನಂದು ಸ್ತನ ನಾನೇ ನೋಡ್ಕೋಬಹುದು. ಸೊ ಇದನ್ನು ನಾವು ಏನು ರಿಕಮೆಂಡ್ ಮಾಡ್ತೇವೆ ಅಂದ್ರೆ, ಯಾರ್ದು ರೆಗ್ಯುಲರ್ ಪೀರಿಯಡ್ಸ್ ಚಾಲು ಇರ್ತಾವೆ ಅವ್ರ ಪೀರಿಯಡ್ಸ್ ಮುಗಿದ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ತಮ್ಮದು ಸ್ನಾನ ಮಾಡೋ ಮುಂದೆ ತಾವೇ ಚೆಕ್ ಮಾಡ್ಕೋಬಹುದು. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. ಸೊ ಇದನ್ನು ಯಾರ್ದು ಈಗ ಪೀರಿಯಡ್ಸ್ ಪೂರ್ತಿ ಬಂದಾಗಿರ್ತೈತಿ, ಕೆಲವೊಬ್ರು 50-55 60 ಇಯರ್ಸ್ದವ್ರು ಮೆನೋಪಾಸಲ್ಲಿ ಇರ್ತಾರೆ, ಅವ್ರು ಹೆಂಗೆ ಮಾಡಬೇಕು ಅಂದರೆ ಅವ್ರು ಪ್ರತಿ ತಿಂಗಳದ 1ನೇ ತಾರೀಕಿಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೋದು. ಯಾಕೆ 1ನೇ ತಾರೀಕು ಅಂದರೆ ನೀವು ನೆನಪು ಹಾರೋದಿಲ್ಲ ಅಷ್ಟ. ವೆರಿ ನೈಸ್. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ನೀವು ದಿನ ಅಥವಾ ವಾರಕ್ಕೊಮ್ಮೆ ನೋಡ್ತೀನಿ ಅಂದ್ರೆ ಇಟ್ ಈಸ್ ವೇಸ್ಟ್. ಯಾಕಂದರೆ ಸ್ಮಾಲ್ ಚೇಂಜಸ್ ಏನಾಗ್ತಾವೆ, ನೀವು ಇಫ್ ಯು ಗಿವ್ ಅ ಸಫಿಷಿಯೆಂಟ್ ಗ್ಯಾಪ್ ಓನ್ಲಿ ದೆನ್ ನೀವು ಅದು ಪಿಕಪ್ ಮಾಡ್ಬೋದು. ಹಾಗೇನಾದ್ರೆ ನಿಮ್ಮ ಕೈಗೆ ಗಂಟು ಅದೇನೋ ಹತ್ತಂದ್ರೆ ಅದು ಗಂಟು ಪೇನ್ಲೆಸ್ನೂ ಇರ್ಬೋದು, ಅದರದ್ದು ನಿಮಗೇನು ತೊಂದರೆ ಇರಲಿಕ್ಕಿಲ್ಲ ಅಂದ್ರೂ ಕೈಗೆ ಗಂಟು ಹತ್ತಂದ್ರೆ ಮಾತ್ರ ಯು ಶುಡ್ ಕನ್ಸಲ್ಟ್ ಅಟ್ ಲೀಸ್ಟ್ ಅ ಸರ್ಜನ್. ಓಕೆ, ಅದಾಯ್ತು. ಆಮೇಲೆ ನೆಕ್ಸ್ಟ್ ಥಿಂಗ್ ಇಸ್ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಇದನ್ನು ನೀವು ಪ್ರತಿ 3 ತಿಂಗಳ ನಿಮ್ಗೆ ಡೌಟ್ ಇದ್ದರೆ ಯು ಕ್ಯಾನ್ ಕನ್ಸಲ್ಟ್ ಅ ಸರ್ಜನ್ ಆರ್ ಅ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಒನ್ಸ್ ಇನ್ 3 months. ಅವರು ಕ್ಲಿನಿಕಲಿ ಚೆಕ್ ಮಾಡಿ ನೋಡ್ತಾರೆ. ದ ನೆಕ್ಸ್ಟ್ ಸ್ಟೆಪ್ ಇಸ್ ನಾಟ್ ದ ನೆಕ್ಸ್ಟ್ ಸ್ಟೆಪ್ ಬಟ್ ಆ್ಯಕ್ಚುಲಿ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಂದಾಗ ನಾವು ಮ್ಯಾಮೋಗ್ರಫಿ ಅಂತ ಹೇಳ್ತೀವಿ. ಮ್ಯಾಮೋಗ್ರಫಿ ಅಂದ್ರೆ ಸ್ತನದ ಒಂದು ಸ್ಪೆಷಲ್ ಎಕ್ಸ್ರೇ ಬರ್ತೈತಿ. ಇದರಲ್ಲಿ ಅವರು ಎಕ್ಸ್ರೇನೂ ತೊಗೋತಾರೆ, ಆಮೇಲೆ ಸೋನೋಗ್ರಫಿನೂ ಮಾಡ್ತಾರೆ. ಏನು ನಮಗೆ ಕೈಗೆ ಹತ್ತೋದಿಲ್ಲ ಅದನ್ನು ಅದರಲ್ಲಿ ಕಾಣಿಸೋದು ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತೈತಿ. ಅದಕ್ಕೆ ಮ್ಯಾಮೋಗ್ರಫಿ ಅಂತ ಹೇಳ್ತೇವೆ. ಆದರೆ ಮ್ಯಾಮೋಗ್ರಫಿ ಯೂಶ್ವಲಿ ನಾವು 40+ ಹೆಣ್ಮಕ್ಳಿಗೆ ಅಡ್ವೈಸ್ ಮಾಡಿರ್ತೇವೆ. ಕೆಲವೊಬ್ಬರಿಗೆ फ्ॅमिली हिस्ट्री इरुत्तं, काही जणांमध्ये अनुवंशिकता असते. मग अशा लोकांना समजा त्यांच्या मावशीला 35व्या वर्षी झालं असेल, आईला 40व्या वर्षी झालं असेल, आजीला 45व्या वर्षी झालं असेल, तर ह्यांना लहान वयात होण्याची शक्यता असते. तर अशा लोकांमध्ये आम्ही MRI ब्रेस्ट करून घेतो. हे झालं ಬ್ರೆಸ್ಟ್ ಕ್ಯಾನ್ಸರ್ಸ್. ಅದೇ ರೀತಿ ನಾವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆನೂ ನಾವು ಸ್ಕ್ರೀನಿಂಗ್ ಇಡ್ತೇವೆ. ಸೊ ದೇರ್ ಆರ್ ದ ಟೆಸ್ಟ್ ದಟ್ ಆರ್ ಅವೈಲೇಬಲ್ ಆರ್ ದಿ ಪ್ಯಾಪ್ ಸ್ಮಿಯರ್, ಆಮೇಲೆ ನಾನು ನಿಮಗೆ ಇನಿಷಿಯಲಿ ಹೇಳಿದ್ದ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಸೊ ಅದ್ರ ಇವೆಲ್ಲ ಟೆಸ್ಟ್ ಮಾಡಿಕೊಂಡು ದಿ ಪ್ಯಾಪ್ ಸ್ಮಿಯರ್ ಆ್ಯಂಡ್ ದಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಟೆಸ್ಟಿಂಗ್ ಇವೆಲ್ಲ ಮಾಡಿಕೊಂಡು ಇಫ್ ರಿಕ್ವೈರ್ಡ್ ವಿ ಗೋ ಹೆಡ್ ವಿತ್ ಕಾಲ್ಪೋಸ್ಕೋಪಿ ಆ್ಯಂಡ್ ದೆನ್ ಟೇಕ್ ದ ಫರ್ದರ್ ಸ್ಟೆಪ್. ಕರೆ ಒಂದು ಬರ್ತಾ ಇದೆ ಡಾಕ್ಟರ್ ಸರ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ.
ಪ್ರಶ್ನೆಯನ್ನ ಕೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಬೋಲಾ ನಾ. ನಮ್ಗ ಇದನ್ನ ಬೋನ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಅಂದ್ರೆ ಅದರ ಲಕ್ಷಣಗಳೇನು ಮತ್ತಂದ್ರ ಅದು ತಿಳ್ಕೊಳ್ಳೋದು ಹೇಗೆ? ಬೋನ್ ಕ್ಯಾನ್ಸರ್ ಎಲ್ಲಾದ್ರೂ ಎಲ್ವಿನ್ ಸೈಡ್ ಎಲ್ಲೆಲ್ಲಿ ಬೋನ್ ಇರ್ತೈತಲ್ರಿ ಅಲ್ಲಿ ಒಂದು ಸ್ವೆಲ್ಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನಿಷಿಯಲಿ ನಿಮಗೆ ಪೇನ್ ಇರ್ಬೋದು, ಇರ್ಲಿಕ್ಕಿಲ್ಲ. ಬಟ್ ಏನಾರು ಚೇಂಜ್ ಅನ್ನಿಸ್ತಂದ್ರೆ ಅದು ಡೆಫಿನೆಟ್ಲಿ ದಟ್ ಈಸ್ ಅ ಸೈನ್ ಆಫ್ ವರಿ. ಆಮೇಲೆ ನಮ್ಮ ಕಡೆ ಬರೋದು ಏನಾಗುತ್ತೆ, ಭಾಳ ಸರ್ತಿ ಏನಾರ ಹುಡುಗರದು ಬರ್ತಾರೆ. ಸೊ ಆಡ್ತಾ ಬಿದ್ದೀನಿ ರೀ, ಅಲ್ಲಿ ಅವಾಗ ಅದು ನನಗೆ ಬಾವು ಬಂದಿದ್ದು ಕಾಣಿಸ್ತೈತಿ, ಸ್ವೆಲ್ಲಿಂಗ್ ಬಂದಿದ್ದು ಕಾಣಿಸ್ತೈತಿ, ಅದಕ್ಕೆ ನಾ ಡಾಕ್ಟರ್ ಕಡೆ ಬಂದೀನಿ ಅಂತ ಹೇಳ್ತಾರೆ. ಸೊ ಅರ್ಲಿ ಸ್ಟೇಜ್ನಾಗ ಬರೀ ಒಂದು ಸ್ವೆಲ್ಲಿಂಗ್ ಅಥವಾ ನಾವು ಪಾಲ್ಪೇಬಲ್ ಟ್ಯೂಮರ್ ಅಂತ ಹೇಳ್ತೇವೆ, ಅಷ್ಟು ಸಿಂಪ್ಟಮ್ ಇರ್ತೈತಿ. ಇನ್ ಕೇಸ್ ಅದು ನಿಗ್ಲೆಕ್ಟ್ ಆಯಿತು, ಲಘು ನೀವು ಡಾಕ್ಟರ್ ಕಡೆ ಬರಲಿಲ್ಲ ಅಂದ್ರೆ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇರ್ತೈತಿ. ಸೊ ಅವಾಗ ಅಂದ್ರೆ ದ ಕಾಮನ್ ಸೈಟ್ ಆಫ್ ಸ್ಪ್ರೆಡ್ ಫಾರ್ ಎನಿ ಬೋನ್ ಟ್ಯೂಮರ್ ಈಸ್ ದ ಲಂಗ್ಸ್, ಅಂದ್ರೆ ಫುಪ್ಪುಸ್. ಸೊ ಆವಾಗ ಬ್ರೀದಿಂಗ್ ಡಿಫಿಕಲ್ಟಿ ಅಥವಾ ಎದೆ ಒಳಗೆ ನೀರು ತುಂಬಿತು ಅಂದ್ರೆ ಆ ಸ್ಟೇಜ್ನಾಗೂ ಕೆಲವೊಂದು ಪೇಷಂಟ್ ಬರ್ತಾರೆ. ಸೊ ಇದರಲ್ಲಿ ಮೇನ್ ಸಿಂಪ್ಟಮ್ ಅಂದ್ರೆ ಅದು ಸ್ವೆಲ್ಲಿಂಗ್ ಬಂದಿರ್ತೈತಿ, ಆ ಸ್ವೆಲ್ಲಿಂಗ್ದಿಂದ ನೋವಾಗ್ಬೋದು. ಆಮೇಲೆ ಅದು ಹಂಗೆ ನಿಗ್ಲೆಕ್ಟ್ ಮಾಡಿದ್ರೆ ಅದು ಒಡೆಯೋದನ್ನೂ ಚಾನ್ಸ್ ಇರ್ತೈತಿ. ಆಮೇಲೆ ನಿಮ್ಗೆ ಕಾಲಿಂದು ಅಥವಾ ಕೈದು ಎಲ್ಲಿ ಯಾವ ಅವಯವಗಳೇ ಅದು ಆಗಿರ್ತೈತಿ ಅದ್ರ ಪ್ರಕಾರ ಮೂವ್ಮೆಂಟ್ಸ್ ಅದೆಲ್ಲ ರೆಸ್ಟ್ರಿಕ್ಟ್ ಆಗಿರ್ಬೋದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಬೋನ್ ಕ್ಯಾನ್ಸರ್ದಿದ್ದಾವೆ. ಹಲೋ ಸರ್. ಹಾಂ ಹೇಳ್ರಿ. ಈಗ ಇದೇನಿದೆಲ್ಲ ಕ್ಯಾನ್ಸರ್ ಬಗ್ಗೆ ಇನ್ನು ಸ್ಕೂಲಲ್ಲಿ ಸುಧಾಕೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು. ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಸುಧಾ ಆಗ್ತಾ ಇದೆ ಈಗ. ಹೌದ್ರಿ, ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಇದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇದನ್ನ ಅವೇರ್ನೆಸ್ ಆಗ್ತದೆ ನಾನು. ವೆರಿ ಗುಡ್ ಸಜೆಷನ್ ಸರ್. ನಾವು ಆಲ್ರೆಡಿ ಇದೆಲ್ಲ ವಿ ಆರ್ ಲುಕಿಂಗ್ ಎಟ್ ಆಲ್ ದೀಸ್ ಥಿಂಗ್ಸ್, ವೇರಿಯಸ್ ಸ್ಕೂಲ್ಸ್, ಕಾಲೇಜಸ್, ಆಮೇಲೆ ಇಂಡಸ್ಟ್ರೀಸ್ ಕಡೆನೂ ನಾವು ಹೋಗಿ ವಿ ಆರ್ ಡೂಯಿಂಗ್ ಆಲ್ ದೀಸ್ ಅವೇರ್ನೆಸ್ ಟಾಕ್ಸ್. ಯಾಕಂದ್ರೆ ನಾ ಹೇಳಿದ ಪ್ರಕಾರ ಕ್ಯಾನ್ಸರ್ ಈಸ್ ಕ್ಯೂರೇಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ. ಸೊ ಅದಕ್ಕೆ ನಾವು at all levels, not only school, colleges, but even community level, industry level, ಎಲ್ಲ ಕಡೆ ಹೋಗಿ ನಾವು ಇವೆಲ್ಲ ವಿವರಣಾಗಿ ಎಲ್ಲ ಮಾತಾಡ್ತೇವೆ. ಆಮೇಲೆ ಸ್ಕ್ರೀನಿಂಗ್ ಕ್ಯಾಂಪ್ಸ್ನು ಮಾಡ್ತೇವೆ. ಸೊ a good suggestion and definitely we will consider this with more vigorous way. Yes. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕ್ಯಾನ್ಸರ್ ಈ ಒಂದು ವಿಷಯದ ಕುರಿತು, ವಿಶ್ವ ಕ್ಯಾನ್ಸರ್ ದಿನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಸರ್ ಅವರು ಕೊಡ್ತಾ ಇದ್ದಾರೆ.